ಹಾಯ್ ಹಲೋ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಮನ್ವಿತಾ ಗೌಡ. ಬೆಳಗ್ಗೆ ಬೇಗ ಎದ್ದು ಟೀ ಕುಡ್ದು ನೀರು ಬಿಟ್ಟಿರೋ ಹೋಗ್ಬಿಟ್ಟು ಬೇಗ ಎಲ್ಲ ಕೆಲಸ ಮಾಡಿಕೊಂಡೆ. ಸೊ ಇವತ್ತು ಶುಕ್ರವಾರ ಬೇರೆ ಸ್ವಲ್ಪ ಮನೆ ನನಗೆ ನೀಟಾಗಿರಬೇಕು. ಸೊ ಅದಕ್ಕೋಸ್ಕರ ಬೇಗ ಎದ್ದು ಎಲ್ಲ ಕೆಲಸ ಮಾಡ್ಕೊಂಡ್ಬಿಡ್ತೀನಿ. ಹಾಗೆ ಬೇಗ ಎದ್ದು ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಬಿಟ್ಟು ಹಾಗೆ ಸ್ನಾನ ಮಾಡಿ ಪೂಜೆ ಮಾಡಿದೆ. ಸೊ ನಾನು ಈ ಥರ ಪೂಜೆ ಮಾಡ್ತೀನಿ. ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ಸ್ವಲ್ಪ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನು ನೀರು ಹೋಗ್ತಾಯಿದ್ದೋ ಅಂದ್ಬಿಟ್ಟು ಬೇಗ ಬಟ್ಟೆ ಎಲ್ಲ ನೆನೆಸಿ ಬಟ್ಟೆ ಎಲ್ಲ ಒಗೆದಾಕಿ ಹಾಗೆ ನಾನು ಒಂದೆರಡು ಅರ್ಶಿನದ ಗಿಡ ಹಾಕಿದ್ದೆ. ಅವು ಹೇಗಿದೆ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡಿಕೊಂಡೆ, ಚೆನ್ನಾಗಿ ಬಂದಿದೆ. ಸೊ ಹಾಗೆ ತೋಟದ ಹತ್ರ ಹೋಗಿದ್ದೆ. ತೋಟದ ಹತ್ರ ನನಗೆ ಗಿಡಗಳನ್ನೆಲ್ಲ ಬೆಳೆಸೋದೆಲ್ಲ ಇಷ್ಟ. ಸೊ ಯಾರೇನು ಅಂದ್ಕೊಳ್ಳಿ, ಬಟ್ ನನಗೆ ಗಿಡಗಳು ಅಂದರೆ ತುಂಬ ಇಷ್ಟ. ಅದರಲ್ಲಿ ನನ್ನ ಗಿಡ ಬೆಳೆಸೋದ್ರಲ್ಲಿ ನನ್ನ ಖುಷಿ. ಬಟ್ ನಾನು ಹಂಗೆ ಅಂದ್ಬಿಟ್ಟು ಸಿಕ್ಕಿದ ಗಿಡ ಎಲ್ಲ ಬೆಳೆಸಲ್ಲ. ಸೊ ನನಗೆ ಇಷ್ಟ, ಬಟ್ ಹಾಕ್ತೀನಿ. ಬಟ್ ಅವು ಒಂದೊಂದು ಗಿಡ ಹತ್ಕೊಳ್ಳುತ್ತೆ, ಒಂದೊಂದು ಗಿಡ ಹತ್ಕೊಳ್ಳಲ್ಲ. ಸೊ ಈ ದಾಸವಾಳ ಗಿಡ ನಾನೇ ಹಾಕಿದ್ದು. ಸೊ ತುಂಬ ಸಲ ಚಿಗುರು ಹೊಡ್ಕೊಳ್ಳೋದು, ಕಟ್ ಮಾಡಿಬಿಡೋರು ನಮ್ಮ ಮನೆಯಲ್ಲಿ. ಸೊ ಹಾಗೆ ಈ ಸಲ ಚೆನ್ನಾಗಿ ಹೂವು ಬಂದಿದೆ. ಏನಪ್ಪ ಇವಳು ಗುದ್ಲಿಗೆ ತೊಗೊಂಡು ಏನೋ ಮಾಡ್ತಾಯಿದ್ದಾಳೆ ಅಂತೆಲ್ಲ ಅಂದ್ಕೊಬೇಡಿ. ಸೊ ಗಿಡಗಳು ನೆಡೋದು ನನಗಿಷ್ಟ ಅಲ್ವಾ. ಸೊ ಗಿಡಗಳು ನೆಡ್ತಾಯಿದ್ದೆ. ಏನೋ ಮಾಡದೇ ಇರೋ ಸಾಧನೆ ಮಾಡ್ತಾಯಿದ್ದಾಳೆ ಅಂತೆಲ್ಲ ಅಂದ್ಕೊಡಿ, ಅದು ನನ್ನ ಇಷ್ಟ. ಹಾಗೆ ಒಂದೆರಡು ಗಿಡಗಳೆಲ್ಲ ಹಾಕಿ, ಇದು ನಾನೇ ಹಾಕಿದ್ದು. ಈ ಕನಕಾಂಬರದ ಗಿಡಗಳೆಲ್ಲ ನಾನೇ ಹಾಕಿದ್ದು. ಸೊ ನನಗೆ ಹೇಳಲ್ವ, ನನಗೆ ಗಿಡಗಳು ಬೆಳೆಸ್ಬೇಕು ಅಂದರೆ ತುಂಬ ಇಷ್ಟ. ಅದೇನೋ ಗಿಡಗಳು ಬೆಳೆಸ್ಬೇಕು ಅಂದರೆ ಅದೇನೋ ಫೀಲ್ ಕೊಡುತ್ತೆ ನನ್ನ ಮನಸ್ಸಿಗೆ. ಅಲ್ಲಿ ಹೋಗಿ ಒಂದು 10 ನಿಮಿಷ ಕೂತ್ಕೊಂಡ್ರು ಅಷ್ಟೇ. ಸೊ ಇದು ನನಗೆ ಅಮ್ಮ ತಂದು ಕೊಟ್ಟಿದ್ದು. ಇದು ನಾನು ಹಾಕಿದ್ದೀನಿ, ಚೆನ್ನಾಗಿ ಬಂದಿದೆ. ಹಾಗೆ ನಮ್ಮ ಅಡಿಕೆ ಗಿಡದಲ್ಲಿ ಇದೇ ಮೊದಲನೇ ಬೆಳೆ ಈ ಹಣ್ಣಾಗಿತ್ತು. ಮೊದಲನೇ ಬೆಳೆ ಹಣ್ಣಾಗಿತ್ತಲ್ಲ ಅಂದ್ಬಿಟ್ಟು ವಿಡಿಯೋ ಮಾಡಿಕೊಂಡೆ. ಬೇಗ ಸಬ್ಸ್ಕ್ರೈಬ್ ಮಾಡಿ.